ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ಬಿಸಿ ನೀರಿಂದ ವ್ಲಾಗ್ನ ಶುರು ಮಾಡಿದ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಇವತ್ತು ನೆನ್ನೆ ಮಾಡಿದ್ದು ಮಶ್ರೂಮ್ ಸಾಂಬಾರಿತ್ತು. ಮಹತ್ತು ಬಾಕ್ಸಿಗೆ ನನಗೆ ಅದೇ ಬೇಕು ಅಂತ ಕೇಳ್ದ. ಹಾಗಾಗಿ ಸ್ವಲ್ಪ ಅಕ್ಕಿನೂ ನೆನೆಸಿದ್ದೆ ದೋಸೆಗೆ ಅಂತೇಳ್ಬಿಟ್ಟು. ಹಾಗಾಗಿ ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಈಸಿ ಆಗ್ತಾಯಿದೆ. ದೋಸೆ ಇಟ್ಟು ರೆಡಿ ಇದೆ. ಹಾಗೆ ನೆನ್ನೆ ಮಧ್ಯಾಹ್ನ ಮಾಡಿದ್ದು ಮಶ್ರೂಮ್ ಸಾಂಬಾರು ಇದೆ. ಇವತ್ತು ಬೆಳಿಗ್ಗೆ ತಿಂಡಿದೇನು ಟೆನ್ಷನ್ ಇಲ್ಲ. ಹಂಗಾಗಿ ಆರಾಮಾಗಿ ಬಿಸಿನೀರು ಕುಡಿತಾ ಕೂತ್ಕೊಂಡಿದ್ನಿ ಬೆಳಿಗ್ಗೆನೇ. ಈಗ ಅರ್ಧ ಲೀಟ್ರ್ ಆಗೋಷ್ಟು ಬಿಸಿ ನೀರು ಕಾಯಿಸ್ಕೊಂಡು ಕುಡಿದೆ. ಇವತ್ತು ಗಂಜಿ ಮಾಡಿಲ್ಲ, ಯಾಕಂದರೆ ನೈಟು ಕೇಕ್ ತಿಂದಿದ್ವಿ. ಹಂಗಾಗಿ ಸ್ವಲ್ಪ ಬೇಡ ಬೆಳಿಗ್ಗೆನೇ ಗಂಜಿ ಅಂತೇಳ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ ನಾನು. ಮತ್ತು ನಮ್ಮ ಮನೆಯವ್ರು ಬಂದರು, ಅವ್ರಿಗೆ ಕಾಫಿನೇ ಮಾಡಿಕೊಟ್ಟೆ. ಹೊಟ್ಟೆ ಏನೂ ಹಶ್ವಾಗಿಲ್ಲ, ಗಂಜಿ ಏನು ಬೇಡ ಅಂತೇಳಿದ್ರು ಅವರು. ಈಗ ಅವರು ಹಾಲಿನ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಅವ್ರಿಗೆ ಒಂದು ಗ್ಲಾಸು ಕಾಫಿ ಮಾಡಿಕೊಟ್ಟೆ. ನಾನು ಒಂದು ಅರ್ಧ ಗಂಟೆ ಆದಮೇಲೆ ನಾನು ಕುಡಿದೆ. ಈಗ ಮಹತ್ಗೆ ತಿಂಡಿಗೆ ದೋಸೆ ಮಾಡ್ತಾಯಿದ್ನಿ ಸ್ನ್ಯಾಕ್ಸಿಗೆ ಅಂತೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ಕೇಕ್ ಇತ್ತು. ಅವನು ನನಗೆ ಕೇಕೆ ಇಡು ಮಮ್ಮಿ ಅಂತ ಹೇಳ್ದೆ. ಹಂಗಾಗಿ ಕ್ರೀಮೆಲ್ಲ ತೆಗೆದುಬಿಟ್ಟು ಕೇಕೆ ಇಡ್ತಾಯಿದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತಲ್ವ ಕೇಕು, ಚಾಕ್ಲೇಟ್ ಅಂದರೆ. ಇನ್ನೇನು ಇದೆ ಲಾಸ್ಟು, ಇನ್ನು ಅವ್ನು ಬರ್ತ್ಡೇವರೆಗೂ ಕೇಕ್ ಇನ್ನೇನು ಕೊಡ್ಸೋಂಗಿಲ್ಲ ಅಂತೇಳ್ಬಿಟ್ಟು ಸ್ನ್ಯಾಕ್ಸಿಗೆ ಕ್ರೀಮೆಲ್ಲ ತೆಗೆದುಬಿಟ್ಟು ಕೇಕೆ ಇಟ್ಟೆ. ತಿಂಡಿಯೆಲ್ಲ ತಿಂದ್ಬಿಟ್ಟು ಮಹತ್ತು ಸ್ಕೂಲ್ಗೆ ಹೊರಟ. ನಾನು ಸ್ವಲ್ಪ ಹಾಲಿತ್ತು ಪನ್ನೀರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ನಿ. ಆ ರೆಸಿಪಿನೂ ಶೇರ್ ಮಾಡ್ತೀನಿ, ಒಂದ್ಸಲ ಟ್ರೈ ಮಾಡಿ ನೀವು. ಈಗ ಮಹತ್ತು ಸ್ಕೂಲ್ಗೆ ಹೋದ್ಮೇಲೆ ಮನೇಲಿ ಸ್ವಲ್ಪ ಹಾಲು ಜಾಸ್ತಿ ಮಿಕ್ಕಿತ್ತು. ಹಂಗಾಗಿ ಪನ್ನೀರ್ ಮಾಡೋಣ ಅಂತೇಳ್ಬಿಟ್ಟು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. 3 ಲೀಟ್ರ್ ಹಾಲಿದು ಒಂದು 1/4 kg ಆಗೋಷ್ಟು ಪನ್ನೀರನ್ನ ಬರುತ್ತೆ. ಈಗ ಒಂದು ದಪ್ಪ ತಳ ಇರುವ ಪಾತ್ರೆಗೆ ಹಾಲನ್ನ ಹಾಕಿ ಇಟ್ಟಿದ್ದೀನಿ. ತಿರುತ್ತಾ ಇರಬೇಕು. ಇದು ಕೆನೆಗಟ್ಟೋದಕ್ಕೆ ಬಿಡಬಾರ್ದು. ತಿರುತ್ತಾ ಕಾಯಿಸ್ಬೇಕು. ಇದು ತುಂಬ ಸಿಂಪಲ್ ಪನ್ನೀರ್ ಮಾಡೋದು. ನಾನು ಯಾವಾಗಲೂ ಮಾಡಿ ಇಟ್ಕೊಳ್ತಾ ಇದ್ದೆ. ಇತ್ತೀಚೆಗೆ ಹಾಲಿಲ್ಲ ಅಂತೇಳ್ಬಿಟ್ಟು ಮಾಡ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಮೊಸರು ಜಾಸ್ತಿನೇ ಇತ್ತು ಎಪ್ಪಾಕಿರೋದು. ಹಾಗಾಗಿ ಪನ್ನೀರಾದರೂ ಮಾಡಿ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಇದು ಯಾವ ಥರ ಮಾಡೋದಂತ. ತುಂಬ ಸಿಂಪಲ್ ಇದು ಮಾಡೋದು. ಈಗ ಇದನ್ನ ತಿರುತ್ತಾ ಇರಬೇಕು ಅವಾಗವಾಗ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಲು ಸೀದೋದ್ರೆ ಪನ್ನೀರು ಸ್ಮೆಲ್ ಬರುತ್ತೆ ಸೀದಿರೋ ಸ್ಮೆಲ್ಲೇ. ಹಂಗಾಗಿ ತಿರುತ್ತಾ ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು, ಕೆನೆಗಟ್ಟಕ್ಕೆ ಬಿಡಬಾರ್ದು. ಈಗ ಪನ್ನೀರ್ ಮಾಡೋದಕ್ಕೆ ನಿಂಬೆಹಣ್ಣು ಬೇಕು. 1 ಲೀಟ್ರಿಗೆ 1 ನಿಂಬೆಹಣ್ಣಾದರೆ ಸಾಕಾಗುತ್ತೆ. ನಾನು ಎಕ್ಸ್ಟ್ರಾ ಒಂದು ಇರಲಿ ಅಂತೇಳ್ಬಿಟ್ಟು 4 ನಿಂಬೆಹಣ್ಣು ತರಿಸಿದ್ನಿ. 3 ನಿಂಬೆಹಣ್ಣಾದರೆ ಆಗುತ್ತೆ. ಈಗ 3 ಲೀಟ್ರ್ ಹಾಲು ಹಾಕಿ ನಾನು ಕಾಯಿಸ್ತಾ ಇರೋದು. ಅದಕ್ಕೆ ಈ 3 ನಿಂಬೆಹಣ್ಣಾದರೆ ಆಗುತ್ತೆ. ನೋಡೋಣ ಹಿಂಗಾದ್ರೂ ಆಗಲಿ ಅಂತೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ತರಿಸಿದ್ದೆ. ಈಗ ಇದನ್ನ ಕಟ್ ಮಾಡಿ ಇದನ್ನ ರಸ ತೆಗೆದು ಒಂದು ನೋಡಿ, ಹಾಲು ಕಾದಿದೆ. ಇನ್ನೊಂದು 2 ನಿಮಿಷ ಬಿಟ್ಟರೆ ಕುದಿ ಬರುತ್ತೆ. ಹಬೆ ಬರ್ತಾಯಿದೆ, ಹಂಗಾಗಿ ಕ್ಯಾಮ್ರಾ ಸರಿಯಾಗಿ ಕಾಣಿಸ್ತಾ ಇಲ್ಲ. ಈಗ ಇದು ಕುದಿ ಬರೋ ಅಷ್ಟರಲ್ಲಿ, ಹಾಲು ಕಾಯೋ ಅಷ್ಟರಲ್ಲಿ ನಾವು ಒಂದು ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ, ಹಾಗೆ ಒಂದು ಜಾಲರ, ಒಂದು ವೈಟ್ ಬಟ್ಟೆ ರೆಡಿ ಮಾಡಿ ಇಟ್ಕೋಬೇಕು. ನಾವು ನಿಂಬೆ ರಸ ಹಾಕಿದ ತಕ್ಷಣ ನಾವು ಬಸ್ತಾಕಬೇಕು. ಹಂಗಾಗಿ ಸ್ವಲ್ಪ ಹೊತ್ತು ಬಿಟ್ಟರು ಪನ್ನೀರು ಹಾರ್ಡ್ ಆಗಿಬಿಡುತ್ತೆ. ಹಂಗಾಗಿ ನಾವು ಮುಂಚೆನೇ ಇನ್ನೊಂದು 2 ನಿಮಿಷಕ್ಕೆ ಹಾಲು ಕುದಿ ಬರುತ್ತೆ ಅನ್ಬೇಕಾದ್ರೇ ಪನ್ನೀರ್ದು ಬಸಿಯೋದಕ್ಕೆ ಒಂದು ಪಾತ್ರೆ ಇಟ್ಕೋಬೇಕು. ಪಾತ್ರೆ ಮೇಲೆ ಒಂದು ಜಾಲರ, ಯಾವುದಾದ್ರೂ ಆಗುತ್ತೆ, ಜಾಲರ ಮೊಳಕೆ ಕಾಳು ಬಸಿಯೋದಾದರೂ ಆಗುತ್ತೆ. ಅದ್ರ ಮೇಲೆ ಒಂದು ವೈಟ್ ಬಟ್ಟೆ, ಆದಷ್ಟು ಸ್ವಲ್ಪ ತೆಳುವಾಗಿರೋ ಬಟ್ಟೆನೇ ತೊಗೋಬೇಕು, ಕಾಟನ್ ಬಟ್ಟೆ. ಇಲ್ಲಿ ನಾನು ವೈಟ್ದು ಪಂಚೆ ಬಟ್ಟೆ ಇತ್ತು, ಅದನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮಂದ ಇದ್ದರೆ ಚೆನ್ನಾಗಿ ಬರಲ್ಲ ಪನ್ನೀರು. ಸ್ವಲ್ಪ ತೆಳುವಾಗಿರಬೇಕು ಬಟ್ಟೆ. ಈಗ ಪಾತ್ರೆ ಇಟ್ಟು ಒಂದು ಜಾಲರ ಇಟ್ಟು, ಜಾಲರದ ಮೇಲೆ ವೈಟ್ ಬಟ್ಟೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಡ ಮಾಡಬಾರ್ದು ನಿಂಬೆ ರಸ ಹಾಕಿದ್ಮೇಲೆ. ಈ ಕಡೆ ನಿಂಬೆಹಣ್ಣು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ನಿಂಬೆ ರಸ ಇಟ್ಕೊಂಡಿದ್ದೀನಿ. ಒಂದು ಹೆಂಗಾದ್ರೂ ಇರಲಿ ಅಂತೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ. 3 ಲೀಟ್ರ್ ಹಾಲಿಗೆ 3 ನಿಂಬೆಹಣ್ಣಾದರೆ ಸಾಕಾಗುತ್ತೆ. ಎಕ್ಸ್ಟ್ರಾ ಒಂದು ಇರಲಿ ಅಂತೇಳ್ಬಿಟ್ಟು, ಅಕಸ್ಮಾತ್ ಪನ್ನೀರ್ ಹೊಡೆದಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದರೆ ಬೇಗ ಹೊಡೆಯುತ್ತೆ. ಹಂಗಾಗಿ ಒಂದು ಎಕ್ಸ್ಟ್ರಾ ತರಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಮುಂಚೆ. ನಾವು ಹಾಲು ಸಹ ಕುದಿ ಬಂದಿದ ತಕ್ಷಣ ಪನ್ನೀರ್ನ ಹಾಕಬೇಕು. ಅದನ್ನ ಚೆನ್ನಾಗಿ ಮಳ್ಸೋಕ್ಕೂ ಹೋಗಬಾರ್ದು, ಕೆನೆಗಟ್ಟಿಬಿಡುತ್ತೆ. ಹಂಗಾಗಿ ನನಗೆ ನಿನ್ನೆಯಿಂದ ಸ್ವಲ್ಪ ಹುಷಾರಿರಲಿಲ್ಲ. ಹಂಗಾಗಿ ಮಾತಾಡಬೇಕಾದ್ರೆ ಸ್ವಲ್ಪ ಉಸಿರು ಕಟ್ದಂಗೆ ಆಗ್ತಾಯಿತ್ತು. ಈಗ ನೋಡಿ ಹಾಲೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ನಾವು ನಿಂಬೆ ರಸನ ಹಾಕಬೇಕು. ನಿಂಬೆಹಣ್ಣಲ್ಲಿ ಒಂದು 2 ನಿಂಬೆ ರಸ ಆಗೋಷ್ಟು ಹಾಕಿದ್ದೀನಿ. ಈಗ ಇನ್ನೊಂದು ಹಣ್ಣಿಂದು ನಿಂಬೆ ರಸ ಆಗೋಷ್ಟು ಆ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಅವೇ ತುಂಬ ಬರ್ತಾಯಿತ್ತು, ಹಂಗಾಗಿ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಈಗ ನೋಡಿ ಪನ್ನೀರು ಒಂದು 3/4 ಭಾಗ ಒಡೆದಿದೆ. ಇನ್ನೊಂದು 1/4 ಭಾಗ ಒಡೆಯೋದಿತ್ತು. ಹಂಗಾಗಿ ಇನ್ನು ಮಿಕ್ಕಿರೋ ಅಂಥ ನಿಂಬೆ ರಸನೂ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಬೇಕು. ನಾವು ಕುದಿಯೋದಕ್ಕೆ ಬಿಟ್ಟರೆ ಪನ್ನೀರು ಗಟ್ಟಿಯಾಗಿಬಿಡುತ್ತೆ, ಹಾರ್ಡ್ ಆಗಿಬಿಡುತ್ತೆ ತುಂಬ. ಹಂಗಾಗಿ ನಿಂಬೆ ರಸ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಹಿಂದೆಯೇ ಸ್ಟವ್ ಸ್ವಿಚ್ ಆಫ್ ಮಾಡಿಬಿಡಬೇಕು. ನೋಡಿ ಪನ್ನೀರೆಲ್ಲ ಚೆನ್ನಾಗಿ ಬಂದಿದೆ. ನಾವು ಇನ್ನೂ ಇದು ಕುದಿಸ್ತಾ ಬಂದಿದ್ವಿ ಅಂದರೆ ಪನ್ನೀರು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಹಿಂದೆಯೇ ತಡ ಮಾಡ್ದಂಗೆ
ಪನ್ನೀರನ್ನ ಬಸ್ಕೊಂಡ್ಬಿಡ್ಬೇಕು. ಮುಂಚೆನೇ ಜಾಲರ ಎಲ್ಲ ರೆಡಿ ಮಾಡಿಟ್ಟಿರ್ತೀವಲ್ವ, ಬೇಗ ಪನ್ನೀರನ್ನ ಬಸ್ಬಿಟ್ಟು ಸೆಟ್ ಆಗೋದಕ್ಕೆ ಬಿಡ್ತೀವೋ ಅಷ್ಟು ಚೆನ್ನಾಗಿ ಪನ್ನೀರ್ ಅನ್ನೋದು ಬರುತ್ತೆ. ನೋಡಿ ಹೊರಗಡೆನೇ ತಂದೆ ಬಸಿಯೋದಕ್ಕೆ, ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಇದನ್ನ ಪನ್ನೀರನ್ನ ಬಸಿಬೇಕಾಗುತ್ತೆ. ಹೊರಗಡೆ ಜಾಗ ಚೆನ್ನಾಗಿರೋದ್ರಿಂದ ಈ ಬಟ್ಟೆ ಹೋಗಿ ಕಲ್ಲು ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೆ. ಈಗ ಬಸ್ಬಿಟ್ಟು ನೀಟಾಗಿ ಹಿಂದೆನೇ ತಣ್ಣೀರಲ್ಲಿ ನೀಟಾಗಿ ತೊಳಿಬೇಕು. ಯಾಕಂದರೆ ನಿಂಬೆ ರಸ ಹಾಕಿರ್ತೀವಲ್ವ, ಸ್ವಲ್ಪ ಹುಳಿ ಹುಳಿ ಇರುತ್ತೆ. ಹಂಗಾಗಿ ಒಂದು 2ರಿಂದ 3 ಸಲ ಚೆನ್ನಾಗಿ ತಣ್ಣೀರಲ್ಲಿ ತೊಳಿಬೇಕು. ನಾನೊಂದು 3 ಸಲ ಚೆನ್ನಾಗೆಲ್ಲ ತೊಳೆದೆ. ಲಾಸ್ಟಲ್ಲಿ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಈ ಬೌಲಲ್ಲಿ ಬಟ್ಟೆ ಎಲ್ಲ ಸುತ್ತಬಿಟ್ಟು ಇದರಲ್ಲೇ ಚೆನ್ನಾಗಿ ತೊಳೆದೆ. ಈ ಥರ ತೊಳೆದ್ಬಿಟ್ಟು ಜಾಸ್ತಿನೂ ಪ್ರೆಸ್ ಮಾಡಬಾರ್ದು, ಗಟ್ಟಿಯಾಗಿಬಿಡುತ್ತೆ. ಲೈಟಾಗಿ ಈ ಥರ ಹಿಂಡ್ಬಿಟ್ಟು, ಬಿಸಿ ಇರುತ್ತೆ ಅಂದರೆ ತುಂಬ ಬಿಸಿ ಇರುತ್ತೆ, ಹಿಂಡಬೇಕಾದ್ರೆ ನೋಡಿಕೊಂಡು ಹಿಂಡಬೇಕು. ಮತ್ತು ಹಿಂದೆನೇ ಸೆಟ್ ಮಾಡೋದಕ್ಕೆ ಇಡಬೇಕು. ನಮ್ಮ ಮನೆಯವರಿದ್ದರು ಇವತ್ತಿನ್ನು, ಹಂಗಾಗಿ ಅವರೇ ಮಾಡ್ಕೊಡ್ತೀನಿ ಕೊಡು ಅಂತೇಳ್ಬಿಟ್ಟು ಅವರೇ ಸೆಟ್ ಮಾಡೋದಕ್ಕೆ ನೀಟಾಗೆಲ್ಲ ಲೆವೆಲ್ ಮಾಡ್ತಾಯಿದ್ದಾರೆ. ಬಟ್ಟೆ ಸುಕ್ಕಾಗಬಾರ್ದು, ನೀಟಾಗೆಲ್ಲ ಫೋಲ್ಡ್ ಮಾಡಬೇಕು. ಬಟ್ಟೆ ಸುಕ್ಕಾದರೆ ನೀಟಾಗಿ ಸೆಟ್ ಆಗಲ್ಲ ಪನ್ನೀರು, ಒಂಥರ ಗ್ಯಾಪ್ ಕೊಡುತ್ತೆ, ಒಡೊಡ್ಕಾದಂಗೆ ಆಗುತ್ತೆ. ಹಂಗಾಗಿ ಬಟ್ಟೆನ ನೀಟಾಗಿ ಹಾಕ್ಕೋಬೇಕು ನಾವು, ಸುಕ್ಕಬಾರ್ದೇ ಥರ. ನೋಡಿ ಈ ರೀತಿಯೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಫೋಲ್ಡಿಂಗ್ ಮಾಡ್ಕೊಳ್ತೀವೋ ಬಟ್ಟೆ ಅನ್ನೋದು ಅಷ್ಟು ಚೆನ್ನಾಗಿ ಸ್ಕ್ವಯರಾಗಿ ಪನ್ನೀರು ಸೆಟ್ ಆಗುತ್ತೆ. ಬಟ್ಟೆ ಮಾತ್ರ ನೀಟಾಗಿ ಹಾಕ್ಕೋಬೇಕು, ಎಲ್ಲಿ ಸುಕ್ಕಬಾರ್ದೇ ರೀತಿ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು. ಈಗ ನಾವು ಎಷ್ಟು ವೆಯ್ಟು ಇಡ್ತೀವೋ ಅಷ್ಟು ಚೆನ್ನಾಗಿ ಪನ್ನೀರ್ ಅನ್ನೋದು ಸೆಟ್ ಆಗುತ್ತೆ. ನಾನಿಲ್ಲಿ ಒಂದು ಕಲ್ಲೇ ಇಡ್ತಾಯಿದ್ದೀನಿ ಚಪಾತಿ ಉಜ್ಜೋದು, ಅದಲ್ಲದೆ ಮತ್ತು ಮಸಾಲೆ ಕುಟ್ಟೋದು ಅದು ವೆಯ್ಟ್ ಇದೆ, ಅದನ್ನು ಇಟ್ಟಿದ್ದೆ. ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಸೆಟ್ ಆಗಲಿ ಅಂತೇಳ್ಬಿಟ್ಟು ಹಸಿಟ್ಟಿನ ಬಾಕ್ಸ್ ಸಹ ಇಟ್ಟಿದ್ದೆ, ತೋರಿಸ್ತೀನಿ ಆಮೇಲೆ. ನಾನು ಪನ್ನೀರ್ ಸೆಟ್ ಆಗೋದಕ್ಕೆ ಇಟ್ಬಿಟ್ಟು ಈಗ ಹೊರಗಡೆ ಪಾತ್ರೆಗಳೆಲ್ಲ ಬಿಟ್ಟಿದ್ದೆ, ಒಣಗ್ತವೆ ಬಿಸಿಲಿಗೆ ಅಂತೇಳ್ಬಿಟ್ಟು ತೊಳೆಯೋದಕ್ಕೆ ಬಂದೆ. ನೋಡಿ ಹಾಲಿಂದು ಸ್ವಲ್ಪನೂ ಪಾತ್ರೆಗೆ ಅಂಟಿಲ್ಲ. ನಾವು ಹಾಲ ತಿರುತ್ತಾ ಕಾಯಿಸಿದ್ರೆ ಪಾತ್ರೆಗೆ ಹೊಂಟಲ್ಲ, ಚೆನ್ನಾಗಿ ಬರುತ್ತೆ, ಕೆನೆನೂ ಕಟ್ಟಲ್ಲ. ಈಗ ಈ ಪನ್ನೀರು ನಾನೇನು ಯೂಸ್ ಮಾಡಲ್ಲ, ಇದನ್ನ ಚೆಲ್ತೀನಿ. ಸುಮಾರು ಜನ ಇದರಿಂದ ಬಳಸಿ ಇದು ಮಾಡ್ತಾರೆ, ನಾನೇನು ಯೂಸ್ ಮಾಡಲ್ಲ. ನೋಡಿ ಹಸಿಟ್ಟಿನ ಬಾಕ್ಸ್ ಇಟ್ಟಿದ್ದೀನಿ. ಸುಮಾರು ಕಡಿಮೆ ಅಂದರೆ ಒಂದು 3 ಅವರು ಸೆಟ್ ಆಗೋದಕ್ಕೆ ಬಿಡಬೇಕು. ಚೆನ್ನಾಗಿ ಸೆಟ್ ಆಗುತ್ತೆ ಒಂದು 3 ಅವರ್ ಬಿಟ್ಟರೆ, ತೋರಿಸ್ತೀನಿ ಆಮೇಲೆ. ತುಂಬಾ ಚೆನ್ನಾಗಿ ಬಂದಿತ್ತು ಪನ್ನೀರ್ ಅನ್ನೋದು. ನೋಡಿ ಈಗ ಒಂದು 3-3.5 ಅವರ್ ಆಗಿತ್ತು. ಈಗ ನಾನು ಬಾಕ್ಸು ತೆಗಿತಾ ಇದ್ದೀನಿ. ನಾವು ಎಷ್ಟು ವೆಯ್ಟ್ ಇಡ್ತೀವೋ ಅಷ್ಟು ಚೆನ್ನಾಗಿ ಪನ್ನೀರ್ ಅನ್ನೋದು ಸೆಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಕ್ವಯರ್ ಶೇಪಲ್ಲಿ. ಈಗ ಇದನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಬಂದಿದ್ದರು, ಮತ್ತೆ ಅವರೇ ಕಟ್ ಮಾಡ್ತಾಯಿದ್ದಾರೆ. ನೋಡಿ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡಿಂದು ಸ್ವಲ್ಪ ಕ್ರಾಸ್ ಬಂದಿರುತ್ತೆ ಆ ಕಡೆ ಈ ಕಡೆ, ಅದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿರೋದನ್ನೆಲ್ಲ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಆಲ್ಕೋ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ, ಸ್ವಲ್ಪನೂ ಎಲ್ಲಿ ಕ್ರ್ಯಾಕ್ ಬಿಟ್ಟಿಲ್ಲ, ಚೆನ್ನಾಗಿ ಸೆಟ್ ಆಗಿದೆ. ತುಂಬ ಈಸಿ ಪನ್ನೀರ್ ಮಾಡೋದು, ಒಂದು ಸಲ ಟ್ರೈ ಮಾಡಿ. ಇದು ಮತ್ತು ಅಂಗಡಿಯಲ್ಲಿ ತಂದಿರೋದು ಹಸಿದು ತಿನ್ನೋಕೆ ಹೋದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಮನೆಯಲ್ಲಿ ಮಾಡಿರೋ ಪನ್ನೀರು ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮಹತ್ತಂತೂ ಹಾಗೆ ತಿಂತಾ ಇರ್ತಾನೆ, ಹಸಿದಿನೇ, ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಪನ್ನೀರ್ ಆದರೆ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನ ನಾವೀಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೇಕಂದ್ರೆ ಒಂದು ಪಾತ್ರೆಗೆ ನೀರನ್ನ ಹಾಕ್ಬಿಟ್ಟು ನೀರಲ್ಲಿ ಪನ್ನೀರ್ ಹಾಕಿಟ್ರೆ ಫ್ರೆಶ್ ಆಗಿರುತ್ತೆ, ಒಂದು ತಿಂಗಳಿಟ್ರೂ ಏನೂ ಆಗೋಲ್ಲ. ಆವಾಗವಾಗ ನೀರು ಚೇಂಜ್ ಮಾಡಿ ನೀರು ಹಾಕಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು, ನೀವು ಒಂದು ಸಲ ಟ್ರೈ ಮಾಡಿ. ಈಗ ನಾನು ಒಂದು ಏರ್ ಟೈಟ್ ಬಾಕ್ಸಿಗೆ ಇಡಬೇಕಾಗಿತ್ತು, ಬಾಕ್ಸು ಸಿಗಲಿಲ್ಲ ಬೇಗ, ಹಂಗಾಗಿ ಒಂದು ಬೌಲ್ಗೆ ನೀರು ಹಾಕ್ಬಿಟ್ಟು ಪನ್ನೀರನ್ನ ಕ್ಯೂಬ್ಸಾಗಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಆಮೇಲೆ ನಾನೊಂದು ಬಾಕ್ಸಿಗೆ ಹಾಕಿ ಇಡ್ತೀನಿ. ಈಗ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಮೊನ್ನೆ ಎಲ್ಲ ಮಾಡಿದ್ವಿ ಪನ್ನೀರನ್ನ, ಹಿಂದೆನೇ 2 ಸಲ. ಇನ್ನೊಂದು 2-3 ದಿನ ಏನು ಮಾಡೋದು ಬೇಡ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತಾಯಿದ್ನಿ. ಆಮೇಲೆ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಟೆ ನಾನು. ಈಗ ಸದ್ಯಕ್ಕೆ ಅಡುಗೆ ಮಾಡಬೇಕು, ಇನ್ನೂ ಮಧ್ಯಾಹ್ನಕ್ಕೆ ಇನ್ನೂ ಅಡುಗೆ ಆಗಿಲ್ಲ, ಹಂಗಾಗಿ ಇರಲಿ ಅಂತೇಳ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ಇಡ್ತಾಯಿದ್ದೀನಿ. ತುಂಬ ಈಸಿ ಮನೆಯಲ್ಲೇ ಪನ್ನೀರ್ ಮಾಡೋದು, ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ಮೊನ್ನೆ ನಮ್ಮದು ವೆಡ್ಡಿಂಗ್ ಡೇ ಇತ್ತಲ್ವ, ಆ ವ್ಲಾಗಿಗೆ ತುಂಬ ಜನ ವಿಶ್ ಮಾಡಿದ್ರಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೂಡ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಶ್ ಮಾಡಿದವರೆಲ್ರಿಗೂ ತುಂಬ ಚೆನ್ನಾಗಿ ವಿಶ್ ಅನ್ನೋದು ಮಾಡಿದ್ರಿ. ಹಾಗೆ ಕೆಲವೊಂದು ಕಮೆಂಟ್ಸ್ನ ನಾನು ಡಿಲೀಟ್ ಮಾಡಿ ಬಿಸಾಕ್ತೆ, ಯಾಕಂದರೆ ಅವಶ್ಯಕತೆ ಇಲ್ಲದವ್ರ ಹತ್ರ ಅವಶ್ಯಕತೆ ಇಲ್ಲದೆ ಇರೋ ಕಮೆಂಟ್ಗೆ ನನಗೆ ರಿಪ್ಲೈ ಮಾಡೋ ಅಷ್ಟು ತಾಳ್ಮೆನೂ ಇರಲಿಲ್ಲ, ಕಮೆಂಟ್ಗೆ ರಿಪ್ಲೈ ಮಾಡೋ ಅಷ್ಟು ಟೈಮೂ ಇರಲಿಲ್ಲ. ಯಾಕಂದರೆ ನಮಗೆ ಮಕ್ಕಳು ಮರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸಗಳಿರ್ತವೆ, ಅಂಥ ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಮಾಡೋ ಅಷ್ಟು ಟೈಮ್ ಇರಲಿಲ್ಲ, ಹಂಗಾಗಿ ನಾನು ಡಿಲೀಟ್ ಮಾಡಿ ಬಿಸಾಕ್ತೆ. ಈಗ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಟೊಮೊಟೊ ಬದನೆಕಾಯಿ ಎಲ್ಲ ಸುಟ್ಟು ಇಟ್ಟಿದ್ದೆ, ಮೆಣಸಿನ್ಕಾಯಿ ಸಹ ಹುರಿದು ಇಟ್ಟಿದ್ದೀನಿ ಒಣಗಿರೋದನ್ನ. ಈಗ ಗೊಜ್ಜು ಮಾಡಬೇಕು. ನಾನು ಇವತ್ತು ಕೈಯಲ್ಲಿ ಕಿವುಚಲಿಲ್ಲ, ಒಂದೇ ಒಂದು ಸುತ್ತು ಮಿಕ್ಸಿಗೆ ಹಾಕ್ತೆ, ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಈಗ ಮಧ್ಯಾಹ್ನದ ಊಟ ಆದರೆ ಒಂದು ಮುದ್ದೆ, ಒಂದು ಸ್ವಲ್ಪ ಸೌತೆಕಾಯಿ, ಬದನೆಕಾಯಿ, ಟೊಮೊಟೊ ಗೊಜ್ಜು, ಸ್ವಲ್ಪ ಅನ್ನ, ಹಾಗೆ ಒಂದು ಸ್ವಲ್ಪ ಮೊಸರು, ತುಂಬಾ ಚೆನ್ನಾಗಿ ಬಂದಿತ್ತು.
ಊಟ ಅಂತೂ ಬೆಳಿಗ್ಗೆ ನಾನು ನೆನ್ನೆ ಕೇಕ್ ತಿಂದಿರೋದ್ರಿಂದ ರಾಗಿ ಗಂಜಿನೂ ಕುಡ್ದಿರಲಿಲ್ಲ. ಬಿಸಿ ನೀರು ಕುಡಿದ್ಬಿಟ್ಟು ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿದ್ದೆ. ಸೌತೆಕಾಯಿ ತೊಗೊಂಡಿರೋದನ್ನ ಶೇರ್ ಮಾಡಿರಲಿಲ್ಲ, ಈಗ ಹೇಳ್ತಾ ಇದ್ದೀನಿ. ಒಂದು ಅರ್ಧ ಸೌತೆಕಾಯಿ ತಿಂದಾದಮೇಲೆ ಏನೂ ತೊಗೊಂಡಿರಲಿಲ್ಲ. ಈಗ ಡೈರೆಕ್ಟ್ ಊಟನೇ ಮಾಡ್ತಾಯಿರೋದು ಮಧ್ಯಾಹ್ನ. ನೆನ್ನೆ ಎಲ್ಲ ಚೆನ್ನಾಗಿ ಕೇಕು ಅದು ತಿಂದಿರೋದ್ರಿಂದ ಬೆಳಗ್ಗೆಯಿಂದ ನಾನು ರಾಗಿ ಗಂಜಿನೂ ಕುಡಿದಂಗೆ ಹಾಗೆ ಖಾಲಿ ಹೊಟ್ಟೆಯಲ್ಲೇ ಇದ್ದೆ. ಆ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಡಯಟ್ ಅಂತೇಳಿ ಮನೆಯಲ್ಲಿ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಮಾಡಬೇಕಾದ್ರೆ ತಿಂದಂಗೆ ಉಣ್ದಂಗಿದ್ರೆ ಮನೆಗಿರೋರ್ಗೂ ಬೇಜಾರಾಗುತ್ತೆ. ಚೆನ್ನಾಗಿ ತಿಂದಾದಮೇಲೆ ಸ್ವಲ್ಪ ನಮ್ಮ ಹೊಟ್ಟೆನೂ ಖಾಲಿ ಇಟ್ಕೋಬೇಕು. ಹಾಗಾಗಿ ನಾನು ಆ ಥರ ಮಾಡಿದೆ. ಕೇಕ್ ತಿಂದಮೇಲೆ ನಾನು ಏನೂ ತೊಗೊಂಡಿರಲಿಲ್ಲ. ಹೀಗೆ ಬಿಸಿ ನೀರು, ಅದಾದಮೇಲೆ ರೆಗ್ಯುಲರಾಗಿ ಒಂದು ಅರ್ಧ ಗ್ಲಾಸು ಕಾಫಿ ಕುಡಿತೀನಿ. ಅದಾದಮೇಲೆ ಒಂದು ಅರ್ಧ ಸೌತೆಕಾಯಿ ತಿಂದಾದಮೇಲೆ ಈಗ ಮಧ್ಯಾಹ್ನ 3:30ಗೆ ಊಟ ಮಾಡ್ತಾ ಇರೋದು. ಈಗ ಊಟ ಎಲ್ಲ ಆದಮೇಲೆ ಸಂಜೆ ಆವಾಗಲೇ ಒಂದು 5:30 5:45 ಆಗಿತ್ತು. ಅಕ್ಕರ ಮನೆಯಿಂದ ನಮ್ಮ ಮನೆಯವರು ಮಾವಿನ ಹಣ್ಣು ತೊಗೊಬಂದಿದ್ರು. ಅದು ಸ್ವಲ್ಪ ಹಣ್ಣಾಗಿತ್ತು, ತಿನ್ನೋಣ ಅಂತೇಳ್ಬಿಟ್ಟು ಕೂತ್ಕೊಂಡ್ವಿ. ಮಹತಿಲ್ಲ ಟ್ಯೂಷನ್ಗೆ ಹೋಗಿದ್ದಾನೆ, ಅವನಿಗೂ ಕಟ್ ಮಾಡಿ ಇಟ್ಟಿದ್ವಿ, ಆಮೇಲೆ ತಿಂತಾನೆ ಅವನು ಟ್ಯೂಷನ್ನಿಂದ ಬಂದಮೇಲೆ. ವಾಕ್ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗಿದ್ವಿ. ಈಗ ತುಂಬ ಚೆನ್ನಾಗಿತ್ತು ಹಣ್ಣು, ಅಂದರೆ ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು. ಚೆನ್ನಾಗಿರೋದು ಮಾತ್ರ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಚಿಕ್ಕನಿಗೆ ಹಣ್ಣು ತರಕಾರಿ ಅಂದರೆ ತುಂಬ ಇಷ್ಟ. ಮಾವಿನ ಹಣ್ಣಿನ ದಿನ ತೆಗಿತಿದ್ದಂಗೆ ಟಬ್ಬು ಕೊಡು ಅಂತ ತುಂಬ ಹಿಂಸೆ ಮಾಡ್ತಾಯಿದ್ದ. ಹಂಗಾಗಿ ತೊಳ್ಕೊಬರೋಗಂತೇಳಿ ಕಳಿಸ್ದೆ. ಈಗ ನಾನು ಅಡ್ಡ ಕೂತ್ಕೊಂಡಿದ್ನಿ, ಯಾಕೆಂದರೆ ನಮ್ಮ ಮನೆಯವರು ಅಲ್ಲಿ ಚಾಕು ತೊಗೊಂಡು ಕಟ್ ಮಾಡ್ತಾಯಿದ್ದಾರೆ. ಯೂಟ್ಯೂಬ್ ಏನಂದರೆ ಮಕ್ಕಳ ಎದುರುಗಡೆ ಚಾಕು ಅದು ಇಟ್ಕೊಂಡ್ರೆ ನಮ್ಮದು ಮೆಸೇಜು ಕಮೆಂಟ್ ಬಾಕ್ಸ್ ಏನಿದೆಯೋ ಅದೇ ಆಫ್ ಮಾಡಿಬಿಡ್ತಾರೆ. ನಾನು ಮೊನ್ನೆ ಹಲಸಿನ ಹಣ್ಣು ಕಟ್ ಮಾಡಬೇಕಾದ್ರೆ ಚಾಕುದಲ್ಲಿ ಕಟ್ ಮಾಡ್ತಾಯಿದ್ದೆ, ಪ್ರತಿಕೂನ್ ಮುಂದೆ ಕೂರಿಸ್ಕೊಂಡು. ನಿನ್ನೆ ವೀಡಿಯೋದಲ್ಲಿ ಕಮೆಂಟ್ ಬಾಕ್ಸೇ ಆಫ್ ಆಗಿದೆ. ಯಾಕೆ ಅಂತ ನೋಡಿದಾಗ ಪ್ರತೀಕ ಚಾಕು ಹತ್ರ ಇದ್ದ, ಹಂಗಾಗಿ ಕಮೆಂಟ್ ಬಾಕ್ಸು ಆಫ್ ಆಗಿದೆ ಅಂತ ಹೇಳಿದರು. ಗೊತ್ತಿರೋದನ್ನ ಕೇಳಿದೆ, ಅವ್ರು ಆ ಥರ ಹೇಳಿದರು. ಯೂಟ್ಯೂಬಲ್ಲಿ ತುಂಬ ರೂಲ್ಸ್ಗಳಿರ್ತವೆ, ಅದನ್ನ ಫಾಲೋ ಮಾಡಲೇಬೇಕು. ಗೊತ್ತಿಲ್ಲದೆ ಮಾಡಿದರೆ ಚಾನಲ್ಲೇ ಹ್ಯಾಂಗ್ ಆಗೋ ಪರಿಸ್ಥಿತಿಗೆ ಬಂದುಬಿಡುತ್ತೆ. ತುಂಬ ಹುಷಾರಾಗಿ ನಾವು ಮಾಡಬೇಕಾಗುತ್ತೆ ಯೂಟ್ಯೂಬ್ನ. ಈಗ ವಾಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಮಹತ್ ಇನ್ನೂ ಬಂದಿರಲಿಲ್ಲ ಟ್ಯೂಷನಿಂದ, ಹಂಗಾಗಿ ಅವನ್ನ ಬಿಟ್ಟೋದ್ರೆ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ. ಹಂಗಾಗಿ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಪ್ರತೀಕನೂ ಅವರಪ್ಪ ಕಬಡ್ಡಿ ಆಡ್ತಾಯಿದ್ದಾರೆ ನೋಡಿ. ಪ್ರತೀಕ ಅವರಪ್ಪ ಕಬಡ್ಡಿ ಅಂತ ಬಂದರೆ ಅವನು ಕಾಲಿಟ್ಕೊಳ್ತಾನೆ. ಎಷ್ಟು ಚೆನ್ನಾಗಿ ಒಂದು ಸಲ ಹೇಳ್ಕೊಟ್ರೆ ಸಾಕು, ಹಂಗೆ ಕಲ್ತ್ಕೊಂಡ್ಬಿಡ್ತಾನೆ. ಅವರಪ್ಪ ಕಬಡ್ಡಿ ಅಂತ ಬಂದರೆ 2 ಕೈಯಲ್ಲಿ ಕಾಲಿಟ್ಕೊಳ್ತಾನೆ, ಬಿಡಲ್ಲ. ಮತ್ತು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಬಿಟ್ಟು ಮತ್ತೆ ಹಿಂದೆ ಬಂದು ನಿಂತ್ಕೊಳ್ತಾನೆ. ಮತ್ತೆ ಅವರಪ್ಪ ಬಂದರೆ ಕಾಲಿಟ್ಕೊಳ್ತಾನೆ. ತುಂಬ ಕ್ಯೂಟಾಗಿ ಚೆನ್ನಾಗಿ ಮಾಡ್ತಾಯಿರ್ತಾನೆ ಎಲ್ಲನ. ಈಗ ಮಹತ್ ಬಂದಮೇಲೆ ಫೀಲ್ಡಿಗೆ ಬಂದ್ವಿ. ವಾಕಿಂಗ್ ಆದರೂ ಮಾಡೋಣ ಇವತ್ತು ಅಂತೇಳ್ಬಿಟ್ಟು. ಪ್ರತೀಕ ಆಟ ಆಡ್ತಾಯಿದ್ದ, ಇವನು ಆಟ ಆಡಿಸ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ನಾನು ಮಹತ್ತು ವಾಕ್ ಮಾಡ್ತಾಯಿದ್ವಿ. ಮಹತ್ ಒಂದು 2 ರೌಂಡ್ ಸುತ್ತಬಿಟ್ಟು ಮತ್ತೆ ಪ್ರತೀಕ್ನ ಹತ್ರ ಆಟ ಆಡೋದಕ್ಕೆ ಬಂದ. ನಾವು ಬಂದಾಗ ಆಗಲೇ ಲೇಟಾಗಿತ್ತು. ಸಾಯಂಕಾಲ ಒಂದು 4:15ಗೆ ಬಂದರೆ ತುಂಬ ಜನ ಇರ್ತಾರೆ, ಚೆನ್ನಾಗಿರುತ್ತೆ ಅವಾಗ ವಾಕ್ ಮಾಡೋದಕ್ಕೆ. ಮಹತ್ತು ಟ್ಯೂಷನ್ಗೆ ಹೋಗಿದ್ದ, ಹಂಗಾಗಿ ಲೇಟ್ ಆಯಿತು ನಾವು ಬರೋದು. ನೋಡಿ ಮಕ್ಕಳುಗಳೆಲ್ಲ ಎಷ್ಟೊಂದು ಜನ ಇರ್ತಾರೆ. ಇನ್ನೂ ಬೇಗ ಬಂದರೆ ಇನ್ನೂ ತುಂಬ ಜನ ಮಕ್ಕಳಿರ್ತಾರೆ. ನಾನು ಅಂದ್ಕೊಂಡೆ ಇನ್ಮೇಲೆ ಪ್ರತೀಕನ ಕರ್ಕೊಂಡು ನಾನು ಒಂದು 5 ಗಂಟೆಗಾದರೂ ಬರೋಣ, ಅವನಿಗೂ ಆಟ ಆಡಿಸ್ದಂಗೆ ಆಗುತ್ತೆ, ನಾನು ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಬರಬೇಕು. ನೋಡಿ ತುಂಬ ಜನ ಮಕ್ಕಳು. ಇನ್ನೂ ಒಂದು 5 ಗಂಟೆ ಟೈಮಲ್ಲಿ ಬಂದರೆ ಈ ಫೀಲ್ಡ್ ತುಂಬ ಇರ್ತಾರೆ ಮಕ್ಕಳು, ಮತ್ತು ವಾಕಿಂಗ್ ಮಾಡೋರು ದೊಡ್ಡವರು ಎಲ್ಲ ಬರ್ತಾರೆ. ಚೆನ್ನಾಗಿರುತ್ತೆ, ಮತ್ತು ದೊಡ್ಡದಾಗೂ ಇದೆ ಫೀಲ್ಡು. ಒಂದು ರೌಂಡ್ ಸುತ್ತಿದ್ವಿ ಅಂದರೆ ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಇದೆ, ಅಷ್ಟು ದೊಡ್ಡದಾಗಿದೆ ಫೀಲ್ಡು. ನೋಡಿ ಪ್ರತೀಕನ ಹತ್ರ ಬಂದುಬಿಟ್ರು ಮಕ್ಕಳೆಲ್ಲನ. ಅವ್ರದ್ದೇ ತಗೊಂಡು ಆಟ ಆಡ್ತಾಯಿದ್ದಾನೆ ಅವನು ಮಣ್ಣಲ್ಲಿ. ಇನ್ಮೇಲೆ ನಾವು ಬರಬೇಕು ಡೈಲಿ, ಚೆನ್ನಾಗಿರುತ್ತೆ ಒಂಥರ. ಮುಂಚೆ ನಾನು ಡೈಲಿ ಬರ್ತಾಯಿದ್ದೆ. ಬೆಳಿಗ್ಗೆ ಒಂದು 5 ಗಂಟೆಗೆ ಬರ್ತಾಯಿದ್ವಿ ವಾಕ್ ಮಾಡೋದಕ್ಕೆ. ಇತ್ತೀಚೆಗೆ ವಾಕಿಂಗ್ ಏನೂ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಅಂದ್ಕೊಂಡಿದ್ದೀನಿ ಬರಬೇಕಂತೇಳಿ. ನಾನೊಂದು 3 ರೌಂಡ್ ಸುತ್ತಿದೆ ಅಷ್ಟೇ. ನಂದು ಶೂ ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಹಂಗಾಗಿ ವಾಕ್ ಮಾಡೋದಕ್ಕಾಗಲಿಲ್ಲ. ನಾಳೆಯಿಂದ ಬೇರೆದು ಹಾಕ್ಕೊಂಡು ಬಂದು ಒಂದು 5-6 ರೌಂಡ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಮಹತು ಒಂದು 3 ರೌಂಡ್ ಸುತ್ತಿ ಮನೆಗೆ ಬಂದು ಇವತ್ತು ನೈಟ್ ಊಟಕ್ಕೆ ಅಂತೇಳ್ಬಿಟ್ಟು ಮಧ್ಯಾಹ್ನ ಮಾಡಿದ್ದು ಟೊಮೊಟೊ ಬದನೆಕಾಯಿ ಗೊಜ್ಜಿತ್ತು. ಅದ್ರ ಜೊತೆಗೆ ಚಪಾತಿ ಮಾಡಿದ್ದೆ, ಸ್ವಲ್ಪ ಸೌತೆಕಾಯಿ. ಈಗ ಒಂದು ಚಪಾತಿ ಗೊಜ್ಜು, ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿನಿ. ಇದು ನೈಟ್ ಊಟಕ್ಕಾಯಿತು. ಇವತ್ತು ವಾಕಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಹೊಟ್ಟೆ ಹಸಿವು ಅನ್ನಿಸ್ತಾಯಿತ್ತು, ಹಂಗಾಗಿ ಒಂದು ಚಪಾತಿ ತೊಗೊಂಡೆ. ಮತ್ತು ರೈಸ್ ಏನು ತೊಗೊಂಡಿಲ್ಲ, ಒಂದು ಚಪಾತಿ ಅರ್ಧ ಸೌತೆಕಾಯಿಗೆ ಊಟನ ಮುಗಿಸ್ದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ಥರ ಇದೆ ನೋಡಿ ನನ್ನ ಡಯಟ್ ಪ್ಲ್ಯಾನು. ತುಂಬ ಈಸಿಯಾಗಿ ವೆಯ್ಟ್ ಲಾಸ್ ಅನ್ನೋದು ಆಗ್ತಾಯಿದೆ. ನಿಮಗೂ ಈ ಥರ ಈಸಿಯಾಗಿ ಡಯೆಟ್ಟು ಮಾಡಬೇಕು ಅನ್ನೋಂಗಿದ್ರೆ ನನ್ನ ಚಾನಲ್ಗೆ ಜಾಯ್ನ್ ಆಗಿ ನೀವು ಸಹ ಡಯೆಟ್ ಮಾಡ್ಬೋದು. ತುಂಬ ಸಿಂಪಲ್ಲು, ಆದರೆ ನಾವು ಮನಸ್ಸು ಮಾಡಬೇಕಷ್ಟೇ. ಮನಸ್ಸಿಗಿನ್ನ ಮೈಂಡ್ಗೆ ಫಿಕ್ಸ್ ಆಗಬೇಕು. ಮಾತು ಕೇಳಿದರೆ ಚಂಚಲ ಆಗಿಬಿಡುತ್ತೆ. ಮೈಂಡ್ಗೆ ಫಿಕ್ಸ್ ಆದರೆ ಯಾರೇ ಏನು ಹೇಳಿದ್ರು ನಾವು ಚೇಂಜ್ ಆಗೋಕ್ಕಾಗಲ್ಲ. ಡಯೆಟ್ ಅನ್ನೋದು ಆರಾಮಾಗಿ ಮಾಡ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹಾಗೆ ಬೆಳಗ್ಗೆಯಿಂದ ನಾನು ಏನೆಲ್ಲ ತೊಗೊಂಡೆ ಅಂತೇಳ್ಬಿಟ್ಟು ಒಂದು ಫೋಟೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾಯಿದ್ದೀನಿ.
ನಿಮಗೂ ಯಾರಿಗಾದ್ರೂ ಈ ಥರ ಡಯಟು ಮಾಡಬೇಕು ಅನ್ನೋದಾದರೆ ನನ್ನ ಚಾನಲ್ಗೆ ಜಾಯ್ನ್ ಆಗಿ ನೀವು ಸಹ ವೆಯ್ಟ್ ಲಾಸ್ ಅನ್ನೋದು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.